ಪರಾಶರಂ ಮುನಿವರಂ ಕೃತಪೂರ್ವಾಕ್ನಿಕಕ್ರಿಯಂ ಮೈತ್ರೇಯ ಪರಿಪಪ್ರಚ್ಛ ಪ್ರಣಿಪತ್ಯಾಭಿವಾದ್ಯ ಚ ಸ್ವಸ್ತಿಸ್ತು ಸತಾಂ. ಮನುವಿನ ವಂಶದ ಪರಿಚಯವನ್ನ ಮಾಡಿಕೊಡ್ತಾ ವೈವಸ್ವತ ಮನುವಿನ ಅನೇಕ ಮಕ್ಕಳು, ಆ ಮಕ್ಕಳ ಪರಂಪರೆ, ಅಲ್ಲಲ್ಲಿ ಮಧ್ಯದಲ್ಲಿ ನಡೆದ ಸಣ್ಣ ಪುಟ್ಟ ಘಟನೆಗಳು, ಮರುತ್ತನ ವಿಶೇಷ ಯಜ್ಞ, ಅದೇ ಪರಂಪರೆಯಲ್ಲಿ ಬಂದಂತಹ ಒಬ್ಬ ರೈವತ, ಅವನು ತನ್ನ ಮಗಳಿಗೆ ಒಳ್ಳೆಯ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಬಂದಾಗ ಕಾಲದ ಬದಲಾವಣೆಯ ಕುರಿತಾದ ಒಂದು ವಿಶೇಷ ಘಟನೆಯನ್ನ ತಿಳಿಸಿ ಚತುರ್ಮುಖನ ಹತ್ರ ಅವನು ಮಾತಾಡುವಾಗ ತನ್ನ ಮಗಳಿಗೆ ಯೋಗ್ಯನಾದ ವರವನ್ನ ಕೇಳಿ ಯಾರಿಗೆ ಕೊಡಬೇಕು ಕೇಳಿದಾಗ ಚತುರ್ಮುಖ ಹೇಳುವ ಮಾತು, ನ ಹ್ಯಾದಿ ಮಧ್ಯಾಂತಮಜಸ್ಯ ಯಸ್ಯ ವಿದ್ಮೋ ವಯಂ ಸರ್ವಮಯಸ್ಯ ಧಾತು ನ ಚ ಸ್ವರೂಪಂ ನ ಪರಂ ಸ್ವಭಾವಂ ನ ಚೈವ ಸಾರಂ ಪರಮೇಶ್ವರಸ್ಯ. ಯಾರು ಹುಟ್ಟದವನು, ಎಲ್ಲರೊಳಗೆ ತುಂಬಿದವನು, ಎಲ್ಲವನ್ನು ಧರಿಸಿದವನು, ಎಲ್ಲದರ ಮೇಲಿನ ಒಡೆತನವನ್ನು ಹೊತ್ತವನು, ತುದಿಯಲ್ಲಿದ್ದು ಮಧ್ಯದಲ್ಲೂ ಇದ್ದು ಕೊನೆಯವರೆಗೂ ಕಾಪಾಡುವ ಸ್ವರೂಪಭೂತವಾದ ಆನಂದದಿಂದ ತುಂಬಿದವನು, ಅಂತಹ ಪರಮಾತ್ಮನ ವಿಶೇಷವನ್ನ, ಅವನ ಸ್ವಭಾವವನ್ನ ನಾವು ಎಂದೂ ಕೂಡ ನಚೈವ ಸಾರಂ ವಿದ್ಮಹೆ, ನಾವು ಅವನ ನಿಜವಾದ ಅಂತರಾಳ ಏನಿದೆ, ಏನನ್ನ ಉದ್ದೇಶಿಸಿ ಈ ಜಗತ್ತಿನ ವ್ಯವಸ್ಥೆಯನ್ನ, ಅಂದ್ರೆ ಏನು ಉದ್ದೇಶ, ಅವನ ಲಾಭ ಅಥವಾ ನಷ್ಟ ಏನು ಅರ್ಥ ಆಗುದಿಲ್ಲ. ಅವನಿಗೇನು ಲಾಭ ಇಲ್ಲ, ನಷ್ಟ ಇಲ್ಲ ಅನ್ನೋದು ಸತ್ಯ, ಆದ್ರೂ ಮಾಡ್ತಾ ಇದ್ದಾನೆ ಅನ್ನೋದು ಸತ್ಯ, ನಡೀತಾ ಇದೆ ಅನ್ನೋದಷ್ಟನ್ನೇ ಒಪ್ಕೊಳ್ಬೇಕು ಹೊರತು ಇದಕ್ಕೊಂದು ಲಾಜಿಕಲ್ ಕನ್ಕ್ಲೂಷನ್, ದೇವ್ರು ಈ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾನೆ ಅಂತ ಯಾವುದನ್ನು ಚಿಂತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಲಾ ಮುಹೂರ್ತಾದಿಮಯಶ್ಚ ಕಾಲೋ ನಯದ್ವಿಭೂತೆ ಪರಿಣಾಮ ಹೇತು ಅಜನ್ಮನಾಶಸ್ಯ ಸದೈಕಮೂರ್ತೆ ಅನಾಮರೂಪಸ್ಯ ಸನಾತನಸ್ಯ. ಕಲಾ, ಕಾಷ್ಠ, ಮುಹೂರ್ತ, ಯಾಮ, ದಿನ, ಅಲ್ಲಿಂದ ಪರಕಾಲದ ತನಕದ ಎಲ್ಲ ಕ್ಷಣ ಗಣನೆಯಿಂದ ಕಲ್ಪಗಣನೆಯ ತನಕ ಸೃಷ್ಟಿಯ ಕಾಲದ ಎಲ್ಲ ಅಂಶಗಳನ್ನು ಗುರುತಿಸುವವ ಅವನೇ ಕಾಲ ಸ್ವರೂಪ. ಅವನ ವ್ಯವಸ್ಥೆ ಇಲ್ಲದೆ ಏನು ಈ ಜಗತ್ತಿನ ಆಗು ಹೋಗುಗಳು ನಡೆಯುವುದು ಸಾಧ್ಯ ಇಲ್ಲ. ಏನೇನು ಅದ್ಭುತಗಳು ಅಂತ ಹಿಂದೆ ಅಥವಾ ಮುಂದೆ ನಾವು ನೋಡ್ತೇವೋ ಅದೆಲ್ಲದರ ಹಿಂದೆ ಇರುವ ಪರಿಣಾಮ ಹೇತು ಇವನೇ ಈ ಇಡೀ ಜಗತ್ತಿನ ಕಾರಣ. ಅವನ ಮೇಲೆ ಯಾವುದೂ ಪರಿಣಾಮ ಬೀರಲ್ಲ, ಆದ್ರೆ ಅವನು ಎಲ್ಲದರ ಮೇಲೂ ಪರಿಣಾಮ ಬೀರ್ತಾ ಇರ್ತಾನೆ. ಅಂತಹ ಹುಟ್ಟಿಲ್ಲದ, ಕೊನೆಯಿಲ್ಲದ, ಒಂದೇ ಪ್ರಕಾರವಾದ ರೂಪವನ್ನ ತೊಟ್ಟಿರುವ ಸದ್ರೂಪನಾದ, ಆದರೆ ಹೆಸರು ಮತ್ತು ಆಕೃತಿಗಳ ವಿಷಯದಲ್ಲಿ ಪರ್ಟಿಕ್ಯುಲರ್ ಒಂದು ಹೆಸರು, ಪರ್ಟಿಕ್ಯುಲರ್ ಒಂದು ರೂಪ ಅಂತ ಇಲ್ಲದವನು. ಎಲ್ಲಾ ನಾಮಗಳು ಒಂದೇ, ಎಲ್ಲಾ ರೂಪಗಳು ಒಂದೇ, ಹಾಗಾಗಿ ಅವನಿಗೆ ಅನಾಮ ರೂಪ ಅಂತ ಹೆಸರು. ಅಥವಾ ಲೋಕದಲ್ಲಿ ನಮಗೆ ಕಾಣುವಂತಹ ಏನೆಲ್ಲ ನಾಮಗಳು, ಏನೆಲ್ಲ ರೂಪಗಳಿವೆ, ಇದರಿಂದ ಅವನನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಇದರಿಂದ ಅವನನ್ನ ಗುರುತಿಸ್ಲಿಕ್ಕೆ ಅಸಾಧ್ಯ. ಇದರ ಒಳಗೆ ಇರುವ ಆಕೃತಿ ಅವನದ್ದೇ ಆಗಿದ್ರು ಕೂಡ ಹೊರಗೆ ಕಾಣುವ ಏನು ವ್ಯವಹಾರ ವ್ಯವಸ್ಥೆ ಇದೆ, ಇದು ಅವನನ್ನ ಮೀರಿ ನಿಂತದ್ದು, ಅವನ ಹತ್ತಿರಕ್ಕೂ ಹೋಗ್ಲಿಕ್ಕೆ ಸಾಧ್ಯವಾಗದ್ದು. ಸನಾತನಸ್ಯ. ಹಾಗಂತ ಹೇಳಿ ಅವನಿಗೆ ನಾಮರೂಪಗಳೇ ಇಲ್ಲ ಅಂದ್ರೆ ಇರುವುದು ಹೇಗೆ ಅಂದ್ರೆ, ಎಲ್ಲರಿಗಿಂತ ಮೊದಲಿರುವವನವನೇ, ಎಲ್ಲದಕ್ಕಿಂತ ಆಳದಲ್ಲಿ ತುಂಬಿದವನವನೇ. ಯಸ್ಯ ಪ್ರಸಾದಾದ ಅಹಮಚ್ಯುತಸ್ಯ ಭೂತ ಪ್ರಜಾ ಸೃಷ್ಟಿಕರೋಂತಕಾರಿ ಕ್ರೋಧಾಚ್ಚ ರುದ್ರ ಸ್ಥಿತಿ ಹೇತು ಭೂತಃ ಯಸ್ಮಾಚ್ಚ. ಇದು ಆಗಿದೆ ಅಲ್ವಾ ಶ್ಲೋಕಗಳು? ಸರಿ, ಸುಮ್ನೆ ಓದ್ತಾ ಹೋಗ್ತೇನೆ ಒಂದ್ಸಲ. ಯಾರ ಪ್ರಸಾದದಿಂದ, ಯಾವ ಅಚ್ಯುತನ ಪ್ರಸಾದದಿಂದ ನಾನು ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾ ಇದ್ದೇನೋ, ಯಾರ ಕೋಪದಿಂದ, ಕೋಪ ಇಲ್ಲ ಅವನಿಗೆ, ಕೋಪವನ್ನ ತರಿಸಿಕೊಂಡು ಒಬ್ಬ ಕೋಪಕ್ಕೆ ಒಳಗಾಗಬೇಕಲ್ಲ, ಕೋಪದಿಂದ ಜಗತ್ತನ್ನ ಕೊನೆಗಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ರುದ್ರನನ್ನ ಪಡೆದು ಸ್ಥಿತಿಗಳಿಗೆ ಕಾರಣವಾದ ಜಗತ್ತಿನ ಅಸ್ತಿತ್ವವನ್ನು ಯಥಾಶಕ್ತಿ ತಾನೇ
ಮಧ್ಯದಲ್ಲಿ ನಿಂತು ಪುರುಷನೆನಿಸುವ ಶಬ್ದದಿಂದ ರಕ್ಷಿಸ್ತಾನೆ. ಸೃಷ್ಟಿಸುವುದಕ್ಕೋಸ್ಕರ ನನ್ನೊಳಗೆ ನನ್ನ ರೂಪದಲ್ಲಿ ಬಂದ, ಪ್ರಳಯ ಮಾಡುವುದಕ್ಕೋಸ್ಕರ ರುದ್ರನೊಳಗೆ ರುದ್ರ ರೂಪದಲ್ಲಿ ನಿಂದ, ಸ್ವತಃ ತಾನೇ ಒಂದು ರೂಪದಿಂದ ಪುರುಷ ಸ್ವರೂಪನಾಗಿ ಜಗತ್ತಿನ ನಿಯಾಮಕನಾಗಿ ಸ್ಥಿತಿ ಕಾರಣನೆನಿಸಿ ಅನಂತ ರೂಪಗಳನ್ನು ತೊಟ್ಟವನಾಗಿದ್ದಾನೆ ಎಂಬರ್ಥ. 7 ಪಾಕಾಯ ಯೋಗ್ನಿತ್ವಮುಪೈತಿ ಲೋಕಾನ್ ಬಿಭರ್ತಿ ಪೃಥ್ವೀವ ಪುರವ್ಯಯಾತ್ಮ ಶಕ್ರಾದಿ ರೂಪಿ ಪರಿಪಾತಿ ವಿಶ್ವಂ ನಕ್ಕೇಂದು ರೂಪಶ್ಚ ತಮೋ ವಿನಸ್ತಿ. ಅಗ್ನಿಯಲ್ಲಿ ಪಾಕದ ಶಕ್ತಿಯನ್ನ ತುಂಬಿದವನು ಅವನೇ. ಇಡೀ ಪೃಥ್ವಿಯಲ್ಲಿರುವ ಎಷ್ಟು ಪದಾರ್ಥಗಳಿಗೆ ಏನೇನು ರೂಪ ಸಿಗುತ್ತೋ ಎಲ್ಲದರೊಳಗೆ ಪ್ರವೇಶ ಮಾಡಿ ತಾನು ವಿಕಾರಗೊಳ್ಳದೆ ಆಕೃತಿ ಕೊಟ್ಟವನು ಅವನೇ. ಶಕ್ರನೇ ಮೊದಲಾದ ಎಲ್ಲ ದೇವತೆಗಳಲ್ಲಿ ನಿಂತು ಮಳೆ ಬರೆಸುವುದು, ಗಾಳಿ ಬೀಸುವುದು, ನೀರು ತರಿಸುವುದು, ಅಂತಹ ನೂರಾರು ತರದ ಕಾರ್ಯಭಾರಗಳನ್ನ ವಿಶ್ವದ ಪ್ರತಿಯೊಂದು ವಸ್ತುವಿನಲ್ಲಿ ನಡೆಸುವವನು. ಬೆಳಕು ಕೊಡುವುದಕ್ಕಾಗಿ ಸೂರ್ಯನಲ್ಲಿ, ತಂಪು ನೀಡುವುದಕ್ಕಾಗಿ ಚಂದ್ರನಲ್ಲಿ, ಮತ್ತು ಅವರ ಮೂಲಕ ಕತ್ತಲೆಯನ್ನು ಕಳೆಯುವುದನ್ನ ಲೋಕದಲ್ಲಿ ತನ್ನ ಅತ್ಯಂತ ಅಚ್ಚುಮೆಚ್ಚಿನ ಕಾರ್ಯಭಾರ ಅಂತ ನಡೆಸ್ತಾ ಇರ್ತಾನೆ. ಕರೋತಿ ಚೇಷ್ಟಾ ಶ್ವಸನ ಸ್ವರೂಪಿ ಲೋಕಸ್ಯ ತೃಪ್ತಿಂಚ ಜಲಾನ್ನ ರೂಪಿ ದದಾತಿ ವಿಶ್ವ ಸ್ಥಿತಿ ಸಂಸ್ಥಿತಸ್ತು ಸರ್ವಾವಕಾಶಂ ಚಂದ್ರ ಸ್ವರೂಪಿ. ಜಗತ್ತಿನ ಚೇಷ್ಟೆಗಳನ್ನ, ಉಸಿರಾಟದ ವ್ಯವಸ್ಥೆಯನ್ನ ಅನ್ನ ಮತ್ತು ನೀರಿನ ಮೂಲಕ ಜಗತ್ತಿಗೆ ತೃಪ್ತಿಯನ್ನ ಕೊಡುವವನು ಇವನೇ. ಅಷ್ಟೇ ಅಲ್ಲ, ವಿಶ್ವದ ಪ್ರಧಾನವಾಗಿ ಅದು ಹುಟ್ಟಿದ ಮೇಲೆ ಸಾಯುವ ತನಕ ತನ್ನ ಕಾರ್ಯಭಾರವನ್ನು ನಡೆಸಿ ತನಗೆ ಜೀವವಾಗಿದ್ರೆ ತನ್ನ ಕರ್ಮವಶದಿಂದ ಏನೆಲ್ಲ ಆಗಬೇಕಿತ್ತೋ ಅದೆಲ್ಲವನ್ನು ಅನುಭವಿಸಿ ಅದಕ್ಕೆ ಬೇಕಿರುವ ಅನುಭವಕ್ಕೆ ಬೇಕಾದ ಅವಕಾಶವನ್ನ ಕೊಡುವವನು ನಭಸ್ವರೂಪನಾಗಿ ಇವನೇ. ಯಸೃಜ್ಯತೆ ಸರ್ಗಕೃತಾತ್ಮನೈವ ಯಃ ಪಾಲ್ಯತೆ ಪಾಲಯಿತಾ ಚ ದೇವ ವಿಶ್ವಾತ್ಮಕ ಸಂಹ್ರಿಯತೆ ಅಂತಕಾರಿ ಪೃಥಕ್ ತ್ರಯಸ್ಯಾಸ್ಯ ಚ ಯೋವ್ಯಯಾತ್ಮ. ಹೊರಗೆ ತರುವವನು, ಒಳಗೆ ಎಲ್ಲೆಲ್ಲೂ ಅಡಗಿದ್ದದ್ದನ್ನ ಹುಡುಕಿ ಮತ್ತೆ ಜೋಡಿಸಿ ಹೊರಗೆ ತರುವವನು ಇವನೇ. ಕಾಲಕಾಲಕ್ಕೆ ಬೇಕಿರುವ ಅನ್ನ ವಸನಗಳನ್ನಿತ್ತು ಜೀವರಾಶಿಗಳನ್ನು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿಗೆ ಬೇಕಿರುವುದನ್ನ ತಲುಪಿಸುವಂತಹ ಮಾಂಸ ತಿನ್ನುವ ಪ್ರಾಣಿಗಳಿಗೆ ಮಾಂಸವನ್ನು, ಸಸ್ಯ ತಿನ್ನುವ ಪ್ರಾಣಿಗಳಿಗೆ ಸಸ್ಯವನ್ನು, ಕೆಸರು ತಿನ್ನುವವರಿಗೆ ಕೆಸರನ್ನು, ಬೆವರು ಉಣ್ಣುವವರಿಗೆ ಬೆವರನ್ನು, ಪಿಂಡ ತಿನ್ನುವವರಿಗೆ ಪಿಂಡಗಳನ್ನು, ಆಕಾಶ ಮಾರ್ಗದಲ್ಲಿ ಗಾಳಿ ಕುಡಿಯುವವರಿಗೆ ಗಾಳಿಯನ್ನು, ಹೀಗೆ ಯಾವ ದೇವತೆಗಳಿಂದ ಹಿಡಿದು ತೃಣಜೀವದ ತನಕ ಯಾವುದಕ್ಕೆ ಏನೇನು ಪಾಲನೆ ಬೇಕೋ ಅದನ್ನು ಕೊಡುವವನು ಇವನೇ. ಯಾಕಂದ್ರೆ ದೇವ ಅನಾಯಾಸವಾಗಿ ಕಾರ್ಯಭಾರಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಲೀಲೆಯಿಂದ ಮಾಡುವವನು. ವಿಶ್ವಾತ್ಮಕ, ಇಡೀ ವಿಶ್ವವನ್ನೇ ವ್ಯಾಪಿಸಿಕೊಂಡು ಅದರ ಕೊನೆಗಾಲದ ಹಂತವನ್ನು ಮುಟ್ಟಿಸುವುದಕ್ಕೋಸ್ಕರ ಎಲ್ಲವನ್ನು ತನ್ನೊಳಗೆ ಎಳೆದುಕೊಳ್ಳುವ ರುದ್ರ ಶಕ್ತಿಗೂ ಕೂಡ ಹಂತದಲ್ಲಿ ಕೊನೆಯನ್ನ ತನ್ನೊಳಗೆ ತರಿಸಿಕೊಳ್ಳುವವನು ಇವನು. ಅವನೆಲ್ಲ ಒಂದ್ಸರ್ತಿ ಸೃಷ್ಟಿಯನ್ನ ಉಪಸಂಹಾರ ಮಾಡುತ್ತಾನೆ. ಉಪಸಂಹಾರ ಮಾಡಿದ ಮೇಲೆ ಅವನನ್ನು ಉಪಸಂಹಾರ ಮಾಡುವುದು ಇವನೇ. ಪೃಥಕ್ ತ್ರಯಸ್ಯಾಸ್ಯ, 3 ಬೇರೆ ಬೇರೆ ರೂಪಗಳಿಂದ ನಿಂತು ಕಾರ್ಯಭಾರವನ್ನು ಮಾಡುತ್ತಾನೆ. ಒಟ್ಟು 3 ಜನರು ಬೇರೆ ಬೇರೆ, 3ರಲ್ಲಿ 2ರಲ್ಲಿ ತಾನು ಅಂತರ್ಯಾಮಿಯಾಗಿ, ಮಧ್ಯದಲ್ಲಿ ತಾನೇ ನೇರವಾದ ರೂಪದಿಂದ. ಅವನದ್ದು ಇನ್ನೊಂದು ರೂಪ ಇದೆ, ಅಂದ್ರೆ ಸೃಷ್ಟಿಗೋಸ್ಕರ ಹೇಗೆ ಭಗವಂತ ಚತುರ್ಮುಖನಲ್ಲಿ ಒಂದು ರೂಪ ತೆಗೆದುಕೊಳ್ತಾನೆ, ಸ್ಥಿತಿಗೋಸ್ಕರ ಒಂದು ರೂಪ ತನ್ನ ಮೂಲ ರೂಪದಿಂದ ಹೊರಗೆ ತಂದು ಅದನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳುತ್ತೆ. ಇಷ್ಟೆಲ್ಲ ಮಾಡಿದ್ರು ಅವ್ಯಯಾತ್ಮ, ವಿಕಾರ ಇಲ್ಲ, ಅವನಿಗೆ ಲೋಪದೋಷಗಳಿಲ್ಲ. ಯಸ್ಮಿನ್ ಜಗದ್ಯೋ ಜಗದೇ ತದಾದ್ಯೋ ಯಶ್ಚಾಶ್ರಿತೋಸ್ಮಿನ್ ಜಗತಿ ಸ್ವಯಂಭೂ ಸರ್ವಭೂತ ಪ್ರಭವೋ ಧರಿತ್ರ್ಯಾನ್ ಸ್ವಾಂಶೇನ ವಿಷ್ಣುರ್ನೃಪತೇವತೀರ್ಣ. ಇಡೀ ಜಗತ್ತಿನ ತುದಿ ಯಾರು? ಕಾರಣೀಭೂತನಾದ, ಆಶ್ರಯಭೂತನಾದ, ಜಗತ್ತಿಗೆ ತತ್ತದ್ ಕಾರ್ಯಭಾರಗಳನ್ನು ನಡೆಸಲಿಕ್ಕೆ ಬೇಕಿರುವ ಲಕ್ಷಣಗಳನ್ನು ತುಂಬುವಂತವರು ಇವನೇ. ಸ್ವಯಂಭೂ, ಇವನೆಲ್ಲವನ್ನು ತರ್ತಾನೆ, ಆದ್ರೆ ಇವನನ್ನು ಯಾರು ತರಲ್ಲ. ಇವನು ಸ್ವಯಂ ಭವತಿ, ಇವನೇ ಹುಟ್ಟಿ ಬರ್ತಾನೆ. ಯಾರು ಸ್ವಯಂ ಆಗಿರ್ತಾನೋ ಅಂತವನಿಂದ ಹುಟ್ಟುವ ಒಬ್ಬ ಸ್ವಯಂಭೂ ಇದ್ದಾನೆ, ಅವನು ಚತುರ್ಮುಖ ಬೇರೆ. ಈಗ ಚತುರ್ಮುಖನೇ ಹೇಳ್ತಾ ಇರೋದಾಗಿ ತನ್ನ ಬಗ್ಗೆ ಅಂತ ಅವನು ಹೇಳ್ತಾ ಇಲ್ಲ. ಸಸರ್ವ, ಯಾಕಂದ್ರೆ ಅಚ್ಯುತಸ್ಯ ಅಂತ ಹಿಂದೆ ಆರಂಭದಲ್ಲಿ ತನ್ನ
ಕಾರಣಿ ಕರ್ತೃವಾದ ನಾರಾಯಣನ ನಾಮಗಳನ್ನು ಉಲ್ಲೇಖ ಮಾಡಿ ಆಗಿದೆ. ಎಸ್ ಸರ್ವಭೂತ ಪ್ರಭವ, ಸರ್ವಭೂತ ಪ್ರಭವ, ಎಲ್ಲ ಜೀವರಾಶಿಗಳ ಹೊರತರುವಿಕೆಗೆ ಕಾರಣನಾದವನು ಇವನೇ. ಧರಿತ್ರಿಯಾಂ ಸ್ವಾಂಶೇನ ವಿಷ್ಣು ನೃಪತೇವ ತೀರ್ಣ, ತನ್ನದೇ ಒಂದು ಅಂಶದಿಂದ ಓ ನೃಪತೆ ವಿಷ್ಣು ಅವತೀರ್ಣ, ವಿಷ್ಣು ಅವತರಿಸಿದ್ದಾನೆ. ಎಲ್ಲಿ ಇಷ್ಟೆಲ್ಲ ಏಕೆ ಹೇಳಿದ್ರು? ನನಗೆ ಒಂದು ಪ್ರಶ್ನೆ ಉತ್ತರ ಸಿಗ್ಲಿಲ್ಲ. ಯಾಕೆ ಗೊತ್ತಾ? ಅವನು ಕೇಳಿದ್ದೇನು, ನನ್ನ ಮಗಳಿಗೆ ಯೋಗ್ಯನಾದ ವರ ಯಾರು ಅಂತ ಕೇಳಿದ್ದು. ನೀವು ಕೇಳಿದ್ರೆ ಊಟ ಆಯ್ತಾ ಅಂತ ಕೇಳಿದ್ರೆ ಮುಂಡಸ್ 30 ಮೊಳ ಅಂತ ಹೇಳ್ತಿದ್ದೀರಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಚತುರ್ಮುಖ ಮಾತಾಡ್ತಾ ಇರೋದು. ಯಾರು ಬೇರೆಯವ್ರು ಮಾತಾಡಿದ್ರೆ ತಕ್ಷಣ ವಾಪಸ್ಸು ಏನ್ರಿ ನೀವು, ನಾವ್ ಏನೋ ಕೇಳಿದ್ರೆ ಏನೋ ಹೇಳ್ತೀರಿ ಅಂತ ಅಲ್ಲೇ ನಿಲ್ಲಿಸ್ಬೋದಿತ್ತು. ಆದ್ರೆ ಚತುರ್ಮುಖನು ಹೀಗ್ ಮೈ ಮರೆತು ಮಾತಾಡ್ಬಿಡ್ತಾನ ಅಂತ ಕೇಳಿದ್ರೆ ಮುಂದಿನ ಸಾಲು ನಮ್ಗೆ ಅದಕ್ಕೆ ಉತ್ತರವನ್ನ ಕೊಡುತ್ತೆ. ಇಷ್ಟು ಯಾಕೆ ಹೇಳದ ಪೂರ್ವಸೂಚಿಕೆ ಇದು ಏನ್? ಯಾಕೆಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನ ನಾವು ಡಾಕ್ಟರ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ಒಳ್ಳೆ ಮನೆ ಕಟ್ತಾನೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಅವ್ರು ಹಿಂದೆ ಏನ್ ಮಾಡಿದ್ರು ಮತ್ತು ಅವರ ದೈಹಿಕ ವ್ಯವಸ್ಥೆ ಸ್ವರೂಪ ಏನಿದೆ ಅನ್ನೋದನ್ನ ಹೇಳ್ಬೇಕಲ್ವಾ. ಅವ್ರು ತುಂಬಾ ಚೆನ್ನಾಗಿ ಮನೆ ಕಟ್ತಾರೆ, ಗಾಳಿ ಬೆಳಕು ತುಂಬಾ ಮನೆಗೆ ಒದಗುವ ಹಾಗೆ ಮಾಡ್ತಾರೆ, ತುಂಬಾ ಕಡಿಮೆ ಬೆಲೆಗೆ ಮಾಡ್ತಾರೆ, ಮತ್ತು ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಯಾವುದು ಪ್ರಾಕೃತಿಕವಾದ ಪದಾರ್ಥಗಳಿಗೆ ಹಾನಿಯಾಗುವಂತದ್ದನ್ನ ಬಳಸಲ್ಲ, ತುಂಬಾ ಸಹಜವಾದ ಕಾಸ್ಟ್ ಅನ್ನ ಉಪಯೋಗಿಸ್ತಾರೆ. ಅಕಸ್ಮಾತ್ ಕೆಲವೊಂದ್ ಸರ್ತಿ ಕೆಲವೊಂದಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವ್ರು ಅದನ್ನ ತಾನೇ ಅದನ್ನ ಜವಾಬ್ದಾರಿ ಹೊತ್ತುಕೊಂಡು ಅದನ್ನ ಸರಿ ಮಾಡಿ ಕೊಡ್ತಾರೆ ಅಂತ ಹೀಗೆ ಹೇಳಿ ನಾವು ಒಬ್ಬರು ಇಂಜಿನಿಯರ್ನ ಸಜೆಸ್ಟ್ ಮಾಡಿದ್ರೆ ಆಗ ಆ ವ್ಯಕ್ತಿಯನ್ನ ಒಪ್ಕೊಳ್ಳಿಕ್ ಸರಿ ಹೋಗುತ್ತೆ. ಮತ್ತೆ ಸುಮ್ನೆ ಹೇಳುದಲ್ಲ, ಕಾರಣ ಇಲ್ಲದೆ ಹೇಳುದಲ್ಲ, ಅದಕ್ಕೆ ಸರಿಯಾದ ಕಾರಣಗಳನ್ನು ಕೊಟ್ಟು ಹೇಳಬೇಕು. ಡಾಕ್ಟರ್ ಅನ್ನು ಹೇಳುವಾಗ್ಲೂ ಅಷ್ಟೇ, ನಮ್ಮ ಕಡೆಯಲ್ಲಿ ಇದ್ದವರಿಗೆಲ್ಲರಿಗೂ ಅವರ ಕೈಗುಣ ಚೆನ್ನಾಗಿ ಹೊಂದಿದೆ, ನೀವು ನೋಡಿ. ಯಾಕಂದ್ರೆ ನಾವು ಡಾಕ್ಟರ್ ಅನ್ನು ಹೇಳ್ತಾ ಇರೋದು ಯಾರು ಸಾಮಾನ್ಯ ಮನುಷ್ಯನನ್ನ, ದೇವರನ್ನ ನೀವು ನೋಡಿ ಬೇಕಿದ್ರೆ ಅಂತ ಹಾಗೆ ಹೇಳ್ಬೇಕಾಗಿದೆ. ಧೈರ್ಯವಾಗಿ ಅವ್ರು ಎಲ್ಲಾ ರೀತಿಯ ಕಾರ್ಯಭಾರಗಳನ್ನು ನಡೆಸಬಲ್ಲವಾ ಅನ್ನೋದನ್ನ ಹೇಳಿ ಈಗ ಉತ್ತರ ಬಂತು. ಕುಶಸ್ಥಲೀಯ ತವ ಭೂಪರಮ್ಯ ಪುರಿ ಪುರಾಭೂತ್ ಅಮರಾವತೈವ ಅಮರಾವತೀವ ಸಾದ್ವಾರಕಾ ಸಂಪ್ರತಿ ಯತ್ರ ಜಾಸ್ತಿ ಸಕೇಶವಂಶೋ ಬಲದೇವ ನಾಮ. ಕುಶಸ್ಥಲಿ ಇಂತ ಹಿಂದೆ ನೀನೇ ಒಂದು ಕಟ್ಟಿದ ಜಾಗ, ರೇವತ ರಾಜನಿಗೆ ಹೇಳ್ತಾ ಇರುವ ಮಾತು. ನೀನೇ ಹಿಂದೆ ಕುಶಸ್ಥಲಿ ಅಂತ ಒಂದು ಜಾಗವನ್ನ ಕಟ್ಟಿದ್ಯಲ್ವಾ, ಆ ಜಾಗದಲ್ಲಿ ಅದು ಮುಂದೆ ರಾಮನ ಕಾಲದಲ್ಲೆಲ್ಲ ಬಳಕೆ ಆಗಿತ್ತು, ಅದು ಮತ್ತೆ ರಾಮನ ಕೈಯಿಂದ ಪ್ರಕಟಗೊಂಡಿತ್ತು. ಇಲ್ಲ, ರಾಮ ಆಳಿದ ಮೇಲೆ ಇವನು ಬಂದಿತ್ತು. ಇವನು ವೈವಸ್ವತ ಮನ್ವಂತರದ ಅಧಿಪತಿ ಅಲ್ವಾ? ಇಲ್ಲ, ಕರೆಕ್ಟ್ ಇದೆ. ಇದೇ ವೈವಸ್ವತ ಮನ್ವಂತರದ 24ನೇ ಚತುರ್ಯುಗದಲ್ಲಿ, ಅದಕ್ಕಿಂತ ಹಿಂದಿನೋ ಇವನು. ಯಾಕೆಂದ್ರೆ ಒಂದು ಮುಹೂರ್ತ ಕಾಲ ಕಳೆದಿದ್ದಾನೆ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 7-8 ಯುಗ ಚಕ್ರ ಕಳೆದು ಹೋಗಿದೆ ಈಗ. ಹಾಗಾಗಿ 28ನೇ ಚತುರ್ಯುಗಕ್ಕೆ ಬರ್ತಾ ಇರೋದವನು. ಅವನು ಬಹುಶಃ 20ನೇ ಚತುರ್ಯುಗದಲ್ಲಿ ಇದ್ದವನು. ಅದರ ಸಮಯವನ್ನ ಬೇಕಿದ್ರೆ ಮತ್ತೆ ಒಂದ್ ಸರ್ತಿ ಕೂತ್ಕೊಂಡು ಲೆಕ್ಕ ಹಾಕಬಹುದು. ಒಟ್ಟಂತೂ ಹಳಬ ಅನ್ನೋದು ಸತ್ಯ, ರಾಮನಿಗಿಂತ ಹಳಬ. ಸಂಪ್ರತಿ ದ್ವಾರಕಾ ಸಾ ತತ್ರ ಚ ಆಸ್ತೆ. ನೀನು ಯಾವುದನ್ನ ಕುಶಸ್ಥಲಿ ಅಂತ ಕಟ್ಟಿದ್ಯೋ ಅದನ್ನ ಈಗ ಮತ್ತೆ ದ್ವಾರಕಾ ಅಂತ ಮರುನಾಮಕರಣ ಮಾಡಿ, ಮೋಕ್ಷದ ದ್ವಾರ ಇಲ್ಲೇ ಇದೆ, ಭಗವಂತ ಇಲ್ಲೇ ಇದ್ದಾನೆ ಅನ್ನೋದನ್ನು ತೋರಿಸುವ ಹಾಗೆ ಇರುವಂತ ಒಂದು ಊರಿದೆ. ಅಲ್ಲಿ ಸಕೇಶವ ಅಂಶ, ಯಾವ ಇಲ್ಲಿಯ ತನಕ ನಾನು ಗುಣವರ್ಣನೆ ಮಾಡಿದೆ ಅಂತಹ ಭಗವಂತನ ವಿಶೇಷ ಅಂಶವನ್ನ ಹೊತ್ತವ. ಎಂಥ ಅದ್ಭುತ ಅಲ್ವಾ? ಈಗ ಒಬ್ಬರ ವ್ಯಕ್ತಿಯನ್ನು ಪರಿಚಯಿಸುವಾಗ ಇಂಥ ಗುರುಗಳ ಶಿಷ್ಯ, ಇಂಥ ದೇವರ ವಿಶೇಷ ವರಪ್ರಸಾದ ಪಡೆದವ, ಇಂಥ ವಿಶೇಷ ಅವಾರ್ಡ್ ಅನ್ನ ಹೊಂದಿದವ ಅಂತ ನಾವು ಹೇಳಿ ಆ ವ್ಯಕ್ತಿಯನ್ನ ಗುರುತಿಸಿದ್ರೆ ಆವಾಗ ಒಬ್ಬ ವ್ಯಕ್ತಿಗೆ ತಾನು ಯಾವುದನ್ನ ಆಶ್ರಯಿಸಿ ಬಂದಿದ್ದೇನೋ ಅದು ಸರಿ ಇದೆ, ಧೈರ್ಯ ಬರುತ್ತೆ. ಹಾಗೆ ಅಂತಹ ಕೇಶವಾಂಶನಿಂದ ಕೂಡಿದಂತಹ ಬಲದೇವ ಎನ್ನುವ ಹೆಸರಿನ ಒಬ್ಬ ಹುಡುಗ ಇದ್ದಾನೆ. ತಸ್ಮೈ ತ್ವಮೇನಾಂ ತನಯಾಂ ನರೇಂದ್ರ ಪ್ರಯಚ್ಛ ಮಾಯಾ ಮನುಜಾಯ ಜಾಯಾಂ
ಅದು ಶೇಷನ ಅವತಾರ, ಪರಮಾತ್ಮನ ವಿಶೇಷ ಅವತಾರ, ಅಂದ್ರೆ ಅಲ್ಲಿ ಅಂಶ ಇದೆ. ಹಾಗಾಗಿ ಶೇಷನಲ್ಲಿ ವಿಶೇಷವಾಗಿ ಸೇರಿದ ಸಶೇಷನಾದ ಬಲರಾಮನನ್ನು ನೀನು ಆ ನಿನ್ನ ಮಗಳಿಗೆ ಅಥವಾ ನಿನಗೆ ಅಳಿಯನನ್ನಾಗಿ ಮಾಡಿಕೋ. ಮಾಯಾ ಮನುಜಾಯ, ಅವನು ಲೋಕದಲ್ಲಿ ನಿಮ್ಗೆ ಮನುಷ್ಯರ ಹಾಗೆ ಕಂಡ್ರು ಕೂಡ ಅವರು ಮನುಷ್ಯರಲ್ಲ. ಶ್ಲಾಘ್ಯ, ಅವನು ತುಂಬಾ ಶ್ಲಾಘನೆಗೆ ಯೋಗ್ಯನಾದವ. ಅವನು ಹಲ ಹೊತ್ತು ಹೋದ ಅಂದ್ರೆ ಗದ್ದೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಬರುವವನು. ಕೃಷ್ಣನ ಜೊತೆಗೆ ಹೊರಟರು ಅಂದ್ರೆ ಗದ್ದೆ ಕೆಲಸಕ್ಕೆ ಎಲ್ಲಾ ಕೆಲಸವನ್ನು ಮಾಡುವರು. ಅಂದ್ರೆ ಅವನು ದುಡಿಮೆ ಇದೆ ಅಂತ ಹೇಳುದು. ಅವನಿಗೆ ಒಳ್ಳೆ ವರಹ, ಶ್ರೇಷ್ಠನಾಗಿದ್ದಾನೆ. ಸುಮ್ನೆ ಬೀದಿ ತಿರುಗುವವನು. ನಮ್ಗೆ ಈ ಕಥೆಗಳನ್ನ ಕೇಳುವಾಗ ಸಾಮಾನ್ಯವಾಗಿ ಹುಡುಗಿಯರಿಂದ ಸುತ್ತಾಡ್ತಾ ಇದ್ರು, ಇಬ್ರು ಬೆಣ್ಣೆ ಕದಿತಾ ಇದ್ರು, ಇಷ್ಟು ಕತೆ ಕೇಳ್ತೀವಿ. ಮುಂದೆ ಅವರ ಬದುಕು ಹೇಗಿತ್ತು ಅನ್ನೋದನ್ನ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಇಬ್ರು ವಾಪಸ್ಸು ಆ ಕಂಸನ ಮನೆಗೆ ಹೋಗುವ ತನಕವೂ ಕೂಡ ಅವರು ಹಸು ಮೇಯಿಸುವುದು ಮಾತ್ರ ಅಲ್ಲ, ಗದ್ದೆ ಕೆಲಸವನ್ನು ಕೂಡ, ಅನೇಕ ವ್ಯಾಪಾರ ಜವಾಬ್ದಾರಿಯ ಕೆಲಸಗಳನ್ನು ಕೂಡ ಮಾಡಿದವರು. ಹಾಗಾಗಿ ಅಂತಹ ಒಳ್ಳೆಯ ಗುಣವಂತನಾದ, ರೂಪವಂತನಾದ, ಪ್ರಜ್ಞಾವಂತಿಕೆಯಿಂದ ಕೂಡಿದ ಹುಡುಗನಿಗೆ ಸ್ತ್ರೀರತ್ನ ಭೂತ ಸದೃಶೋ ಹಿಯೋಗ, ಅಂಥವನ ಜೊತೆಗೆ ನಿನ್ನ ಮಗಳಿಗೆ ಬಾಳ್ಲಿಕ್ಕೆ ಸಿಕ್ಕಿದ ಯೋಗ ಉಂಟಲ್ಲ, ವರಹ ಶ್ರೇಷ್ಠ ಶ್ಲಾಘ್ಯ ತವ ಇಯಂ ಸ್ತ್ರೀ, ನಿನ್ನ ಇವಳು ಮಗಳು ವರಭೂತ, ಅತ್ಯಂತ ವರಗಳಿಂದ ಕೂಡಿದವಳು, ವಿಶೇಷ ಜ್ಞಾನದಿಂದ ಲೋಕದಲ್ಲಿ ಪ್ರಕಟಗೊಳ್ಳುವವಳು ನಿನ್ನ ಮಗಳು. ಅಂಥವಳಿಗೆ ಸರಿಯಾದ ವ್ಯಕ್ತಿಯಾಗಿ ಬಲರಾಮನನ್ನ ನೀನು ಆಯ್ದುಕೋ ಅಂತ ಹೇಳಿ, ಶ್ರೀ ಪರಾಶರ ಉವಾಚ ಇತೀರಿತೋಸೋ ಕಮಲೋದ್ಭವೇನ ಭುವಂ ಸಮಾಸಾದ್ಯ ಪತಿ ಪ್ರಜಾನಾಂ ದದರ್ಶ ಹ್ರಸ್ವಾನ್ ಪುರುಷಾನ್ ವಿರೂಪಾನ್ ಅಲ್ಪೋಜಸ ಸ್ವಲ್ಪ ವಿಶೇಷ ಕೀರ್ಯಾನ್. ಹಸವು ಹೀಗೆ ಚತುರ್ಮುಖನಿಂದ ಆದೇಶ ಆದೊಡನೆ ಭೂಮಿಯನ್ನ ಬಂದು ಸೇರಿದ. ಭುವಂ ಸಮಾಸಾದ್ಯ ಪ್ರಜಾನಾಂ ಪತಿ, ಪ್ರಜೆಗಳಿಗೆ ಒಡೆಯನಾದಂತಹ. ಅಂದ್ರೆ ಅವನಿಗೆ ಒಂದು ಮಾತು ಹೇಳಿತ್ತೇನು ಅಂದ್ರೆ, ನೀನ್ ಯಾರನ್ನು ಹುಡುಕ್ತಾ ಇದ್ಯೋ ಅವ್ರು ಯಾರು ಇಲ್ಲ, ಅವ್ರ ವಂಶವಿಲ್ಲ, ಅವ್ರ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಮರಿಮಕ್ಕಳು ಇಲ್ಲ, ವಂಶವೇ ಇಲ್ಲ. ಕೆಲವೊಂದು ಹೊಟ್ಟೆ ಹೋಗ್ಬಿಟ್ಟಿದೆ. ದದರ್ಶ ಹ್ರಸ್ವಾನ್ನ ಪುರುಷಾನ್, ಅವ್ನು ನೋಡ್ತಾನೆ ಯಾವ್ದೋ ಗಲಿವರ ಸಣ್ಣ ಸಣ್ಣ ವ್ಯಕ್ತಿಗಳನ್ನ ನೋಡಿದಾಗ ಆಗ್ತಾ ಇದೆ ಅವನಿಗೆ, ಎಲ್ಲಿ ಇದ್ದಾರೆ ಇವರು ಅಂತ. ಹ್ರಸ್ವಾನ್ ಪುರುಷಾನ್, ಇವರೆಲ್ಲ ಏನು ಮೋಟು ಗೋಡೆ ಅಡಿಯಲ್ಲಿ ಅಡಗಿದ್ರು ಸಾಕು ಇವರಿಗೆ ಅಡಗ್ಲಿಕ್ಕೆ ಜಾಗ ಅಂತ ವ್ಯಕ್ತಿಗಳನ್ನ ನೋಡ್ತಾ. ವಿರೂಪಾನ್ ಅಲ್ಪೌಜಸಾನ್, ಅವರಿಗೆ ಬಲ ಕಮ್ಮಿ, ಜ್ಞಾನ ಕಮ್ಮಿ. ಈ ಶಬ್ದವನ್ನು ನಾವು ವಿಶೇಷವಾಗಿ ಗಮನಿಸ್ಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ಪುರಾಣ ಓದುವಾಗ ನಮ್ಗೆ ಇರಬೇಕಾದ ಎಚ್ಚರಗಳನ್ನ ವ್ಯಾಸರು ಡೈರೆಕ್ಟ್ ಆಗಿ ಪುರಾಣದ ಬೇಸಿಕ್ ಪ್ರಿನ್ಸಿಪಲ್ಸ್ ಇದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಲ್ಲ. ಅದು ಕೂಡ ನಾವು ಹುಡುಕಿ ತಿಳ್ಕೊಂಡ್ರೆ ಮಾತ್ರ ಪುರಾಣ ಸಾರ ಅರ್ಥ ಆಗುತ್ತೆ. ನಾವು ಪುರಾಣವನ್ನ ಲಿಟರಲಿ ಅಲ್ಲಿ ಹೇಳಿದಂತೆ ನಮ್ಮ ಬದುಕಿಗೆ ತೀರ ಹತ್ರ ಮಾಡಿಕೊಂಡು ಓದ್ಲಿಕ್ಕೆ ಹೋದಾಗ ಎಷ್ಟೋ ಸರ್ತಿ ಅದು ಹೀಗೆಲ್ಲ ಇದೆಯಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅದರ ಕೆಲವು ಆಲೋಚನೆಗಳು ಏನಿದೆ, ಅದರ ಕೆಲವು ನಿಲುವುಗಳೇನಿದೆ, ಅದು ಆ ಕಾಲಕ್ಕೆ ಸರಿ ಹೊಂದುವಂತದ್ದಾಗಿರುತ್ತೆ. ಮತ್ತೆ ಅವರ ಎತ್ತರ, ಅವರ ಇತ್ಯಾದಿಗಳನ್ನು ನೋಡಿಕೊಂಡು ಕೆಲವು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ. ಅದರಲ್ಲಿ ಒಂದು ಇಂಥದ್ದು ಅಲ್ಪೌಜಸಃ, ಬಹಳ ಶಕ್ತಿ ಸಾಮರ್ಥ್ಯ ತಪಸ್ಸು ಕಮ್ಮಿ. ಸ್ವಲ್ಪ ವಿವೇಕ ವೀರ್ಯ, ಸ್ವಲ್ಪವೇ ವಿವೇಕ ಸ್ವಲ್ಪವೇ ವೀರ್ಯ. ಇಂತಹ ವ್ಯಕ್ತಿಗಳನ್ನ ಲೋಕದಲ್ಲಿ ತಂದೆ ಆಶ್ಚರ್ಯದಿಂದ ಗಮನಿಸ್ತಾ ಇದ್ದಾನೆ. ಏನಿದು, ನಾನು ಅನ್ಕೊಂಡದ್ದೇ ಪ್ರಪಂಚ ಬೇರೆ, ನೋಡಿದ್ದೇ ಬೇರೆ, ಇಲ್ಲಿ ಇರುದೇ ಬೇರೆ. ಕುಶಸ್ಥಲಿ ತಾಂ ಪುರಿಮೇತ್ಯ ತಾಂಚ ಪುರಿಮೇತ್ಯ ದೃಷ್ಟಾನ್ಯ ರೂಪಾಂ. ನಮ್ಗೆ ಗಲಿವರನ ಕಥೆ ಏನಂತ ಗೊತ್ತಿಲ್ಲ ಅನ್ಸುತ್ತೆ ಕೆಲವರಿಗೆ. ಒಂದ್ಸತ್ ಸುಮ್ನೆ ಗಲಿವರನ ಕಥೆ ಅಂತ ಹಾಕಿ, ಆ ಕಥೆಯನ್ನು ಭಾರಿ ಅದ್ಭುತ ಅಂತ ಪ್ರಚಾರ ಆಗ್ತಿತ್ತು. ವೇದವ್ಯಾಸರು ಆ ಕಥೆಯನ್ನ ಹೇಳಿ ಮುಗಿಸಿ ಆಗಿದೆ ಇಲ್ಲಿ.
ಅದನ್ನ ಬೇಕಾದ್ರೆ ಬೆಳೆಸ್ಬೇಕಷ್ಟೇ ಈಗ ನಾವು ಹೊಸ ಕಥೆ ಅಂತ. ಆದ್ರೆ ವೇದವ್ಯಾಸರು ಕೊಡದ ಕಥೆ ಇಲ್ಲ ಅನ್ನೋದು ನನ್ನ ಮಾತಿನ ಹಿನ್ನೆಲೆ. ಕುಶಸ್ಥಲೀತಾಂ ಪುರೀಂ ಏತ್ಯ ದೃಷ್ಟ ಅನ್ಯರೂಪಾಂ ಪ್ರದದೌ ಚ ಕನ್ಯಾಂ ಶ್ರೀರಾಯುಧಾಯ, ಶ್ರೀರ ಅಂದ್ರೆ ಹಲವನ್ನೇ ಆಯುಧವನ್ನಾಗಿ ಹೊತ್ತಿರುವಂತಹ ಸ್ಫಟಿಕಾಚಲಾಭ ವಕ್ಷಸ್ಥಲಾಯುಧ ಸ್ಥಳ ಅತುಲ ಧೀ ನರೇಂದ್ರ, ಅತುಲ ಧೀ ಅಸಾಧಾರಣವಾದ ಧೀ ಬುದ್ಧಿಶಕ್ತಿಯನ್ನು ಹೊಂದಿರುವ ಒಡೆಯನಾದಂತಹ ಆ ರೇವತನು ಬೆಟ್ಟದಂತೆ ಇದ್ದಾನವನು, ಅಗಲವಾದ ವಕ್ಷಸ್ಥಲ, ಅವನ ಭಾರಕ್ಕೆ ತುಲನೆ ಮಾಡ್ಲಿಕ್ಕೆ ಬೇರೆ ಪಕ್ಕದಲ್ಲಿ ಬೆಟ್ಟ ಇಟ್ಟರೂ ಸಾಕಾಗುವುದಿಲ್ಲ. ಅಂತಹ ನರೇಂದ್ರನಾದಂತಹ ಬುದ್ಧಿವಂತನಾದಂತಹ ರೇವತ ಶ್ರೀರಾಯುಧನಿಗೆ ತನ್ನ ಮಗಳನ್ನ ವಿವಾಹ ಮಾಡಿದ. ದೃಷ್ಟ ಪ್ರೀತಿಯಿಂದ ವಿವಾಹ ಮಾಡಿಕೊಟ್ಟ. ಉಚ್ಚ ಪ್ರಮಾಣಂ ಇತಿ ತಾಮವೇಕ್ಷ್ಯ ಸ್ವಲಾಂಗಲಾಗ್ರೇಣ ಚ ತಾಲಕೇತು ವಿನಮ್ರಯಾಮಾಸ ತತಶ್ಚ ಸಾಪಿ ಬಭೂವ ಸದ್ಯೋ ವನಿತಾ ಯಥಾನ್ಯ. ಇವಳು ಕೂಡ ತೆಂಗಿನ ಮರದ ಹಾಗೆ ಎತ್ತರಕ್ಕಿದ್ದಾಳೆ. ಅವಳನ್ನ ತನ್ನ ಲಾಂಗಲದಿಂದ, ಸ್ವಲಾಂಗಲೇನ, ತನ್ನ ನೇಗಿಲಿನಿಂದ ಅವಳ ಹೆಗಲನ್ನ ಹಿಡಿದು ನೆಲಕ್ಕೆ ಜಗ್ಗಿದ. ತಾಲಕೇತು, ತಾಳ ಮರದಷ್ಟು ಎತ್ತರದಲ್ಲಿರುವಂತಹವಳನ್ನ ಇವನು ಕೂಡ ತನ್ನ ಶರೀರವನ್ನ ಹಿಗ್ಗಿಸಿ ಅವಳ ಗಾತ್ರಕ್ಕೆ ನೇಗಿಲನ್ನ ಹಿಡಿದು ಕೆಳಕ್ಕೆ ಎಳೆದುಕೊಂಡ. ವಿನಮ್ರಯಾಮಾಸ, ತಾಲಕೇತು ಅಂದ್ರೆ ತಾಳೆಯ ಮರವನ್ನ ತನ್ನ ಧ್ವಜದ ಭಾಗವಾಗಿ ಇಟ್ಟುಕೊಂಡಿದ್ದವ ಅಂತ ಅರ್ಥ. ವಿನಮ್ರಯಾಮಾಶ ತತಶ್ಚ ಸಾಪಿ ಬಭೂವ ಸದ್ಯ. ಕೂಡ್ಲೆ ಆ ಹೆಣ್ಮಗಳು ಅನ್ಯಾವತಿ ವನಿತಾ ಯಥಾ ತಥಾ ಬಭೂವ. ಉಳಿದ ಹೆಣ್ಮಕ್ಳು ಎಷ್ಟು ಸಾಮಾನ್ಯ ಗಾತ್ರದಲ್ಲಿದ್ರು ಅದೇ ಗಾತ್ರಕ್ಕೆ ಅವನ ಹೆಗಲಿಗೆ ಸಮವಾಗಿ ಬಂದು. ತಾಂ ರೇವತೀಂ ರೈವತ ಭೂಪಕನ್ಯಾಂ ಶ್ರೀರಾಯುಧೋಸೌ ವಿಧಿನೋಪಯೇಮೆ ದತ್ವಾತ ಕನ್ಯಾಂ ಚ ನೃಪೋ ಜಗಾಮ ಹಿಮಾಲಯಂ ವೈ ತಪಸೆ ಧೃತಾತ್ಮ. ಆ ರೇವತಿ ಹುಡುಗಿಯನ್ನ ರೈವತ ಭೂಪ ಶ್ರೀರಾಯುಧನಿಗೆ ಶಾಸ್ತ್ರೀಯ ಕ್ರಮದಲ್ಲಿ ಮದುವೆ ಮಾಡಿ ಅವಳನ್ನ ಬಲರಾಮನಲ್ಲಿ ನೀನು ಈಕೆಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ತಿಳಿಸಿ ತಾನು ಹಿಮಾಲಯಕ್ಕೆ ತಪಸ್ಸಿಗಾಗಿ ಹೊರಟು ಹೋದ. ಅವನಿಗೆ ಮತ್ತೆ ಬೇರೆ ಈ ಜನರ ಜೊತೆಗೆ ಬಾಡುವುದು ಕಷ್ಟ ಇತ್ತು. ಇವನನ್ನು ಯಾರು ಹೆಗಲಿಗೆ ಒಂದು ನೇಗಿಲಾಕಿ ಸಮ ಮಾಡಿಕೊಡ್ತಾರೆ ಈಗ. ಹಾಗಾಗಿ ಕೇಳ್ಬೋದಿತ್ತು ಏನೋ, ಆದ್ರೆ ಅವನಿಗೆ ಅದೆಲ್ಲ ಯಾವುದು ಆಸಕ್ತಿ ಇರಲಿಲ್ಲ. ಮಗಳನ್ನ ಕೊಟ್ಟ, ವಿವಾಹ ಮಾಡಿ ಕೊಟ್ಟ, ಅಲ್ಲಿಂದ ಹೊರಟ. ಬಲದೇವ ಅವಳ ಜೊತೆಗೆ ಅತ್ಯಂತ ಸಂತೋಷದಿಂದ, ಈ ಮೂಲದಲ್ಲಿ ಯಾರು ಅಂದ್ರೆ ಅವಳು ಸ್ವತಃ ಬಲರಾಮನ ಮಡದಿಯೇ, ಶೇಷನಿಗೆ ವಾರುಣಿ ಅನ್ನೋಳೆ ಈ ರೇವತನ ಮಗಳಾಗಿ ರೇವತಿಯಾಗಿ ರೈವತನ ಮಗಳಾಗಿ ಹುಟ್ಟಿದವಳು. ಹೀಗೆ ಒಂದು ಯುಗದಿಂದ ಎಷ್ಟೋ ಯುಗದ ಅಂತರದ ಪ್ರಯಾಣವನ್ನ ಚತುರ್ಮುಖನ ಮನೆಗೆ ಹೋಗುವ ಕಾಲದಲ್ಲಿ ತಿಳಿಸಿ ನಮಗೂ ಕೂಡ ಅನೇಕ ವಿಷಯಗಳನ್ನ ತಿಳಿಯುವಂತೆ ಮಾಡುವುದಾಯಿತು ಅನ್ನುವಲ್ಲಿಗೆ ಮೊದಲನೆಯ 4ನೇ ಅಂಶದ ಮೊದಲನೇ ಅಧ್ಯಾಯ ಮುಗಿಯಿತು. ಮತ್ತೆ ಮುಂದಿನ ಅಂಶವನ್ನ ನಾವು ಮುಂದಿನ ಅಧ್ಯಾಯವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.